ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತೋಗ್ಬಿಡೋದೆ. ಈಗ ಮೊಸರು ತೋರಿಸಿ ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೂ ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನು ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿ ಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರೂ ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನು ನಾವೇ ನಮ್ಮ ಕೈಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಒಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದ್ದಾವೆ, ಯಾರೂ ಅಲ್ಲ. ಇದು ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದರೆ, ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾರಿಸ್ತಾರೆ. ಅದು ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದರೆ ನಮ್ಮಲ್ಲಿ ಹೀರೋ ಅಂದರೆ ಹೀಗೆ ಬಂದು ಆ್ಯಕ್ಟಿಂಗ್ ಮಾಡಿ ಅವರಿಗೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದಿರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಿಲ್ಲಿ ನೀರು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ, ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯಿತು ಇವರ ಈ ಸಿನಿಮಾ ಜರ್ನಿಲಿ ತುಂಬ ಆಗಿದೆ. ಅದನ್ನೆಲ್ಲ ತಡ್ಕೊಂಡು, ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಈಗ ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟು. ಆದರೆ ಜನ ಏನೋ ಒಂದು ಮಾಡಿದನ ಹಿಂಗೆ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗೆ ನೋಡಿದ್ರು ಸ್ಟಾರ್ ಆಗಿಬಿಡ್ತಾರೆ. ಯಾರ್ಯಾರೋ ಸುಮ್ಮನೆ ಏನೇನೋ ಮಾಡಿದವರಿಗೆ ಯಾವುದ್ಯಾವುದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ. ಹಗಲು ರಾತ್ರಿ ಕೆಲಸಗಾರನ್ನ ಸ್ಟಾರ್ ಮಾಡಿ, ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದರೆ ನಾವೇ ಇಲ್ಲೇನೋ ಇದು ಆಗ್ತಾ ಹೋದರೆ ನಮಗೆ ಊಟಕ್ಕೆ ಕಷ್ಟ, ನಾವು ರೇಷ್ಮೆ ಹುಳ ಸುತ್ಕೊಳ್ಳೋಕೆ ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗಿಬಿಡ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೆ ಬರುತ್ತೆ. ನಾವೇನು ಮಾಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ತೆಲುಗು ತಮಿಳು ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತೆ. ಈಗ ರೀಸೆಂಟಾಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದು ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಭಾಳ ಚೆನ್ನಾಗಿತ್ತಲ್ಲ, ನಾವೇ ಅವತ್ತು ಟ್ರೈ ಮಾಡಿರಲ್ಲ. ಟ್ರೈ ಮಾಡಿ, ಇದು ನಮ್ಮ ರಿಕ್ವೆಸ್ಟು. ಯಾಕಂದರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸೋಕ್ಕೆ, ಜನರನ್ನ ಖುಷಿ ಪಡಿಸೋಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತದೆ, ನಾವು ಕಲ್ತಿದ್ದು ಕಲೆನೇ, ನಮಗೂ ದುಡ್ಡು ಸಿಗುತ್ತೆ, ನಿಂಗೆ ದುಡ್ಡು ಸಿಗುತ್ತೆ ಮಾಡ್ತೀಯ ಅಂತ. ಹೌದು, ನನಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಇಡೀ ಸೆಟ್ಟಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗಲ್ಲ, ಅದು ಬಿಟ್ಟರೆ ಪ್ರತಿದಿನವೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರಂತ ಪಾಂಡಿಚೇರಿ ಬಿಟ್ಟೋಗಿದ್ರೆ ಸರ್. ಅಹಮದಾಬಾದ್ ಸರ್, ಈ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳೂ ಇಲ್ಲ. ಇಲ್ಲಿ ಶೂಟಿಂಗ್ ಮಲ್ನಾಡವರೆಲ್ಲ ಬೆಂಗಳೂರಿಗೆ ಹೆಚ್ಚು. ಸೊ ಆಮೇಲೆ ಮೇಡಮ್, ಇದು ಸಿನಿಮಾದ ಕೇಳಿದ್ರಲ್ಲ, ಒಬ್ರು ಆಟೋ ಡ್ರೈವರ್, ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವುದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೂ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದು ಅರ್ಥ ಈ ದೊಡ್ಡ ಮನ್ಸಕ್ಕೆ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ಥರದ್ದು ಒಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ.
ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಕೇಳಿ ಹುಲಿ ಗರ್ಜಿಸ್ಬಿಟ್ಟಿದೆ, ಅಪರೂಪಕ್ಕೆ ಅಂತ ಎಲ್ಲ ನೋಡ್ತಿದ್ದಾರೆ. ಇಲ್ಲ ಅಂದ್ರೆ ಇದು ಸತ್ಯ. ನಾವೆಲ್ಲರೂ ಇದರಿಂದನೇ ತಿಂತಾ ಇದೀವಿ. ಇದು ಹುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಲ್ಲ, ಎದ್ದಾಗ ತಲೆ ಕೆಡ್ಸ್ಕೊಂಬಾರ್ದು. ಅವಕ್ಕೆಲ್ಲ ಇಂಥವೆಲ್ಲ 1000 ಬರ್ತವೆ ಹೋಗ್ತವೆ. ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೇನ್ ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡಿಸ್ಕೊಬೇಡ ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ. ಅವನ ಅಪ್ಪ ಅಮ್ಮಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನ್ ಅದು ಮಾಡು ಇದು ಮಾಡು ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂಥವ್ರೆ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವ್ ಯಾರಿಗೆ ಕೆಟ್ಟದ್ ಬಯಸ್ತೀವಿ? ನಮ್ಗಿಂತ ಚೂರು ಮುಂದೆ ಹೋದ್ರೆ, ನಮ್ಗಿಂತ ಚೂರು ಚೆನ್ನಾಗಿದ್ರೆ ನಾವು ಕೆಟ್ಟದ್ ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನಕ್ಕಿಂತ ಏನೋ ಚೂರು ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಕಿಂತ ಒಂದು ಚೂರು ಮುಂದೆ ಹೋದ್ರೆ ನಮಗೆ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕು ಸಾರ್. ಅವ್ರು ಕೆಟ್ಟ ಕಮೆಂಟಿಗೆಲ್ಲ ನನ್ನ ಮನೆಯಲ್ಲ ಅನ್ನಕ್ಕೆ ವಿಷ ಬೀಳುತ್ತಾ? ಮಾಡೋರು ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕು. ನಮ್ಮ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನು ನಿಂತ್ಕೊಂಡು ಎದೆ ತಡ್ಕೊಂಡು ಹೇಳಂಗಿರ್ಬೇಕು, ಅದು ಏನು ಮಾತಾಡ್ತೀಯ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ಮ ಕೆಲಸ ಕರೆಕ್ಟ್ ಇದೆ, ನಮ್ಮ ಕೆಲಸದ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ದು ಮಾತಾಡ್ರು ತಲೆ ಕೆಡಿಸ್ಕೊಳ್ಳೋದು. 100 ಕಮೆಂಟ್ ಬಂದರೆ 99 ಕಮೆಂಟ್ ಕೆಟ್ಟದಿರೋದು. ಇನ್ನು 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರ್ತವೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವುದೋ DP ಇಲ್ದಿದ್ದವು, ಅವಕ್ಕೆ ಮುಖ ಇಲ್ದಿದ್ದವು, 1-2 ಫಾಲೋವರ್ಸ್ ಇಲ್ದಿದ್ದವು, ಅವಕ್ಕೆ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕೋಕ್ಕಾಗಲ್ಲ. ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದರೆ ಇಷ್ಟ ಸರ್, ಯಾವ ಸಿನಿಮಾ, ಇವ್ರಿಗೆ ಕೆಲಸ ಮಾಡ್ಬೇಕು ನಾವು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡೋದು. ಸೊ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಅದನ್ನ ನೋಡಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು. ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವರೇ ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ.